ಇಂದು ಯೂನಿಯನ್ ಮಾಡೀವ್ರಿ. ಒಂದು 60ರಿಂದ 70 ಜನ ಆಗ್ತೀವ್ರಿ ನಾವು. ನಮ್ದು ಯೂನಿಯನ್ ರೀ. ನಾವು ಮೇ 22ರಿಂದ ಸ್ಯಾಲ್ರಿ ರೈಸ್ ಮಾಡಾರಿ. ಇವತ್ತಿಗೆ ನಾವು ಲೇಬರ್ ಇನ್ಸ್ಪೆಕ್ಟರ್ ಕೊಡ್ತೀವ್ರಿ. ಅವ್ರು ಇವ್ರಿಗೆ ಕಳಿಸ್ತಾರೆ. ಇವ್ರು ಒಟ್ಟ ನಮ್ಗೆ ರೆಸ್ಪಾನ್ಸ್ ಮಾಡವಲ್ರಿ. ಕೇಳಿದ್ರೆ ಹೇಳ್ತೀವ್ರಿ. ಅವರು ಹಂಗೆ ಅದಾರಿ ಲೇಬರ್ ಇನ್ಸ್ಪೆಕ್ಟರ್. ಕಳಿಸಿವ್ರಿ ಅಲ್ಲೇ ನಮ್ಗೇನು ಹೊಳ್ಳಿ ಬಂದಿಲ್ರಿ. ನಾವು ಗದಗ ಕಳಿಸಿವ್ರಿ, ಅವ್ರಿಗೆ ಕಳಿಸಿವ್ರಿ. ಮತ್ತು ಹೊಳ್ಳಿ ಆ ಕಡೆಯಿಂದ ರಿಸೀವ್ಡ್ ಕಾಪಿ ಬರ್ತೀವ್ರಿ. ಮತ್ತು ಹೊಳ್ಳಿ ಅವ್ರು ಎಂತಂದ್ರಿ, ಇಲ್ರಿ ಕಳಿಸಿವ್ರಿ, ಆಲ್ರೆಡಿ ಬರ್ದೈತ್ರಿ, ವೇಟ್ ಮಾಡ್ರಿ ಅಂತಂದ್ರೆ. ಹೋದ ತಿಂಗಳ ಹಾಕ್ನಿ ಅಂತ ಹೇಳ್ತಾರೆ. ಜೂನ್ ತಿಂಗಳದ್ದು ಹಾಕ್ನಿ ಅಂತ ಹೇಳಿ ಅವರ ಲೆಟ್ರ್ ಬರ್ದು ಕೊಟ್ಟು ಎಲ್ಲ ಸಿಗ್ನೇಚರ್ ಮಾಡ್ಸ್ಯಾರಿ. ಅವ್ರ ಲೇಬರ್ ಇನ್ಸ್ಪೆಕ್ಟರ್ ಬಂದಾರಿ, ಮತ್ತು ಹೊಳ್ಳಿ ಕಾಂಟ್ರಾಕ್ಟರ್ ಬಂದಾರೆ. ಇವ್ರು ನಮ್ಮ ಮ್ಯಾನೇಜರೇ ಅದಾರೆ, ನಾಗರಾಜ್ ಸರ್ ಅಂತಂದ್ರೆ ಅವರೇ ಇದ್ದಾರೆ. ಎಲ್ಲರೂ ಕುಡ್ಕೊಂಡು ಸಿಗ್ನೇಚರ್ ಮಾಡಿಸಿದ್ರೆ ಏಕ್ದಮ್ ಮತ್ತು ಹೊಳ್ಳಿ ಇಲ್ಲ ನಮ್ದು ಲೇಬರ್ RDWS ನಮ್ಗೆ ಏನು ಇನ್ಫಾರ್ಮೇಷನ್ ಬಂದಿಲ್ಲ, ನಮ್ಗೆ ಕೊಡೋಕ್ಕಾಗಲ್ಲ ಅಂತ ಮತ್ತೆ ಹೊಳ್ಳಿ ತಡೆ ಹಿಡ್ಬಿಟ್ಟಾರೆ ನಮ್ದು. ಮತ್ತೆ ಸೇಫ್ಟಿ ಏನಿಲ್ಲ. ಒಂದು ಮೀಟಿಂಗ್ ಮಾಡಿದಾಗ ಎಲ್ಲರಿಗೂ ಕೊಡ್ತೀವಿ ಅಂತ ಎಲ್ಲ ಲಿಸ್ಟ್ ಬರ್ಕೊಂಡ್ರಿ. ಇವತ್ತಿಗೆ ಏನು ಸೇಫ್ಟಿ ಇಲ್ಲ ನಮ್ಗೆ. ಅವ್ರೆಲ್ಲ ಕ್ಲೀನಿಂಗ್ ಅಂದ್ರೆ ನಮ್ದು ಇವತ್ತಿಗೆ ನಾವು ಇಂಟ್ಯಾಕ್ನಾಗ ವರ್ಕ್ ಮಾಡ್ತೀವಿ ಸರ್. ನಾವು ಇಂಟ್ಯಾಕ್ನಾಗ ವರ್ಕ್ ಮಾಡ್ತೀವ್ರಿ. ನಮ್ದು ಹೇಳಕ್ ಕುಂತ್ರಿ ಸರ್ ಸೇಫ್ಟಿ ಇಲ್ರಿ ಇಲ್ಲಿ. ನಾವು ಸಿಕ್ಕಾಬಿಟ್ಟಿರಿ ಸರ್. ಒಂದ್ ದಿವಸ ನೈಟ್ ಅವರಾದ್ರಿ ನಾಗರಾಜ್ ಸರ್, ಅವರ ಸೊಳ್ಳಿ ಕಡಿಸ್ಕೊಂತ ಮ್ಯಾಗ ಹತ್ಯಾರಿ, ಲ್ಯಾಡರ್ ಮ್ಯಾಗ ಹತ್ಯಾರಿ. ನಾವು ಹಂಗೆ 8 ಜನ ಅದೀವಿ ಅಂದ್ರೆ ಅದ್ರ ಸೊಳ್ಳ್ಯಾಗ ಇದು ಮಾಡ್ಕೊತೀವಿ. ಒಂದು ಸೆಕ್ಯೂರಿಟಿ ರೂಮ್ ಇಲ್ರಿ, ಒಂದು ಆಪರೇಟ್ ರೂಮ್ ಇಲ್ರಿ ಅಲ್ಲಿ. ನಾವು ಟೈಲೆಟ್ ಮಾಡ್ಕೊಂಡು ಟೈಲೆಟೇ ಇಲ್ರಿ ಅಲ್ಲಿ. ಸೀದಾ 1.5 ಕಿಲೋಮೀಟರ್ ಹೋಗ್ತೀವಿ ನಾವು. ಶೌಚಾಲಯ ಊಟ ಇಲ್ರಿ ನಮ್ಗೆ. ನಮ್ಮ ಹೆಸರು ದುರ್ಗಪ್ಪ ಜಿಗಿನ್ ಅಂತಾರೆ. ನಾವು ಸರ್ ಇವು 3 ವರ್ಷ ಆಯ್ತು ಸರ್ ಬಂದೆ. ನಾವು ಇಲ್ಲಿವರೆಗೆ ನಾವು ಮೆಕ್ಯಾನಿಕಲ್ ಕಡೆ ಕೆಲಸ ಮಾಡ್ತೀವಿ ರೀ. ಮೇಂಟೆನೆನ್ಸ್ ಯಾವುದು ಸೇಫ್ಟಿದು ಯಾವುದು ಇವರು ಜಾಗೃತಿ ಏನು ತೊಗೋತಾ ಇಲ್ಲ. ಶೂ ಕೊಡ್ಬೇಕು ಸರ್, ಗ್ಲೌಸಸ್ ಇರ್ತೈತಿ. ಅಥವಾ ಏನಂದ್ರೆ ಒಂದು ಡೇಂಜರಸ್ ಕೆಲಸ ಇದ್ದಲ್ಲೇ ಇಳಿಬಾರ್ದು. ಅಥವಾ ಚೇಂಬರಲ್ಲಿ ಇಳಿದು ನೀರಲ್ಲಿ ಕೆಲಸ ಮಾಡ್ತಿರ್ತೀವಿ, ಅಲ್ಲಿ ಹಾವುಗಳು ಇರ್ತವೆ. ಗನ್ ಬೋಟ್ಸನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಎಲ್ಲ ಒಂದು ಈಗ ಹೊರಗಡೆ ಲೈನ್ ವರ್ಕ್ ಮಾಡೋರಿಗೆ ಅಲ್ಲಿ ನೀರು ಚೇಂಬರ್ ಯಾಕಂದ್ರೆ ರಾಡ್ ಇರ್ತೈತಿ, ಅಲ್ಲಿ ಮುಳ್ಳುಗಳು ಇರ್ಬೋದು. ಅಲ್ಲಿ ಯಾವುದು ಸರಿ ಇದು ಮಾಡೋಂಗಿಲ್ಲ. ಏನಾರ ಕೇಳಿದ್ರೆ ಅಂತಂದ್ರೆ ಅದನ್ನೆಲ್ಲ ಏನು ಪ್ರಶ್ನೆ ಮಾಡೋಂಗಿಲ್ಲ, ಸುಮ್ಮನೆ ಮಾಡ್ರಿ. ಇವರು ಇಲ್ಲಿ ನಾಗರಾಜನವ್ರು ಇದು ಮಾಡ್ತಾರೆ. ಆಮೇಲೆ ನಾವು ಏನಾರ ಹೇಳಕ್ಕೆ ಹೋದ್ರೆ ನಿಮ್ಮನ್ನ ಅತಿಶಯ ಇದು ಮಾಡಿದ್ರೆ ನಿಮ್ಮ ತೆಗಿತೀವಿ, ಬಿಹಾರ ಕರ್ಕೊಂಬಂದು ಅವ್ರು ಕೂಳಿಲ್ದ ಬಿದ್ದಾರ, ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತೀವಿ, ನಿನಗೆ ಆದ್ರೆ ಮಾಡಿಲ್ಲ ಬಿಟ್ಟು ಹೋಗಿ ನೀನು ಅಂತಂದು ಇದೆಲ್ಲ ಹೇಳ್ತಾರೆ ಸರ್. ಅವ್ರು ನಾವೇನಾರು ಕೇಳಿ ಅವ್ರು ಇಲ್ಲಿ ಆ್ಯಕ್ಚುಲಿ ಮ್ಯಾನೇಜರ್ ಬೇರೆ ಅದಾರ, ಇಲ್ಲಿ ಸೈಟ್ ಇನ್ಚಾರ್ಜ್ ಅದಾರ ಸರ್. ಅವರು ಮ್ಯಾನೇಜರ್ ಅವರು ಯಾವಾಗಾರ ಒಮ್ಮೆ ಬರ್ತಾರೆ ಸರ್, ಯಾವಾಗಾರ ಒಮ್ಮೆ ಇಲ್ಲ ಸರ್. ಅವ್ರು ಒಟ್ಟ ಬರೋದಿಲ್ಲ ಸರ್ ಮ್ಯಾನೇಜರ್. ಯಾವಾಗ ಒಮ್ಮೆ ಫಂಕ್ಷನ್ ಆಯುಧ ಪೂಜೆಗೆ ಬಂದದ್ದು ನೋಡಿನಿ ಸರ್ ನಾನು. ಇಲ್ಲ ಸರ್, ಮೇನ್ ಇವ್ರು ಅವ್ರ ಕಂಪ್ನಿಯವ್ರು ಅವ್ರು ಅದಾರೆ. ಬಾಕಿ ಇದರ ಇದಿಲ್ಲ ಸರ್. ಮೇನ್ ಮೇಂಟೆನೆನ್ಸ್ ಅವರೇ ಮಾಡ್ತಾರೆ ಸರ್. ಇಲ್ಲಿ ಏನು ಒಟ್ಟು ಏನು ನಾವೇನು ಪ್ರಶ್ನೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಏನಾರ ಕೇಳಿ ನಿನ್ಗೆ ಅವಶ್ಯಕತೆ ಐತಿ ಅನ್ನೋದು, ನಿನ್ಗೆ ಯಾಕೆ ಬೇಕದ, ಈ ಥರ ಕೇಳ್ತಾರೆ. ನಾವು ಒಟ್ಟು ಏನು ಪ್ರಶ್ನೆ ಮಾಡೋಂಗಿಲ್ಲ, ಆ ಥರ ನಡೆಸ್ಕೊಂತಾರೆ. ಇಲ್ಲ ಒಬ್ಬೊಬ್ಬರ ಕರೆದು ಬೈತಾರೆ, ಆಮೇಲೆ ಹಿಂದ್ಗಡೆ ಹೊಲಸು ಬೈತಾರೆ. ಈಗ ನಾ ಇರ್ತೀನಿ, ಇವನೇನೋ ಮಾಡಿರ್ತಾನೆ, ನಾ ಇನ್ನೊಬ್ಬ ಹೊಡೆದ್ರೆ ಬೇದ, ಅವ ಬೋಳಿ ಮಗ ಅವ್ನಿಗೆ ಎದಿಸಿ ಹೇಳಿದ್ರೆ 3 ಅಕ್ಷರ ಇಲ್ಲ ಅವಾಗ ಅವನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಮಾತಾಡ್ತಾರೆ. ಅವ್ರ ಕಂಪ್ನಿಯವ್ರು ಕೇಳ್ಬೇಕು ಸರ್. ಅವ್ರು ದಾವಣಗೆರೆ ಸೈಡ್ ಹೋದ್ರು ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ. ಬೇರೆ ಕಡೆ ಅವ್ರ ಕಂಪ್ನಿಯವ್ರು ಈ ಕಡೆಯಿಂದ ಅವ್ರು ತೊಗೊಂಡಿರ್ತಾರೆ ಸರ್. ಇಲ್ಲ ಸರ್, ನಾವು ಇರೆಕ್ಷನಿಂದ ಇಲ್ಲಿ ಕೆಲಸ ಮಾಡಕತ್ತೀವಿ ಸರ್. ಅಲ್ಲಿದ್ದ L&T ಇದ್ದಾಗ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಸರ್. ನಾವು ಕಾಂಟ್ರಾಕ್ಟ್ರಿಗೆ ಏನೇನಲ್ಲ. ಹ್ಞೂ ಸರ್, ಅವರೆಲ್ಲ ಬೇರೆ ಅಧಿಕಾರಿಗಳು ಇಲ್ಲೇ ಇರ್ತಿದ್ರಿ ಸರ್. ಅವ್ರು ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾರು ಇಲ್ಲ ಸರ್. ಇಲ್ಲಿ ಇವ್ರ ಕಂಪ್ನಿಯವ್ರು ಅಷ್ಟೇ ಇರೋದು ಸರ್. ವಿಶ್ವರಾಜ್ ಕಂಪ್ನಿಯವರು. ಉಳಿದದ್ದೆಲ್ಲ ಕಾಂಟ್ರಾಕ್ಟ್ ಬೇಸಿಕ್ಸ್ ಮೇಲೆ ಇದ್ದಾರೆ ಸರ್ ಎಲ್ಲ ವರ್ಕರ್ಸ್. ಇಲ್ಲ ಸರ್, ನಾವು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೆಲಸ ಮಾಡಕತ್ತೀವಿ ಸರ್. ಇಲ್ಲ ಸರ್, ಗೌರ್ಮೆಂಟ್ ಟೆಂಡರ್ ಸರ್ ಇದು. ಅದ್ರೊಳಗೆ ಹೊರಗುತ್ತಿ ಇದ್ರ ಮ್ಯಾಗ ಮಾಡಕತ್ತೀವಿ ಸರ್ ನಾವು. ಹೌದು ಸರ್, ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಮಹೇಶ್ ಸರ್. ಇದು 2013-14 ಸ್ಟಾರ್ಟ್ ಆದ ಸರ್. ಇದು L&T ಹೌದ್ರಾ? H.K. ಪಾಟೀಲ್ ರೀ ಸಾಹೇಬ್ರು ಇದ್ದಾಗನ ಸ್ಟಾರ್ಟ್ ಆಗೈತೆ ರೀ ಇದು. ಹಾಂ ಎಸ್ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಆಗೈತೆ ರೀ, ಇದಿಲ್ಲ ಅಂತಂದಿಲ್ಲ. ಬಟ್ ಇದು ಆದಮೇಲೆ 5 ವರ್ಷ L&T ಅವರು ಕೆಲಸ ಮುಗಿಸಿ 5 ವರ್ಷ ಮೇಂಟೆನೆನ್ಸ್ ಇತ್ತು ರೀ ಇದು. ಅವ್ರು L&T ಅವರು ಮೊದಲು ಪ್ರಿಫರೆನ್ಸ್ ಇರೋದು ಅವ್ರಿಗೆ ಸೇಫ್ಟಿ ಮತ್ತಂದ್ರೆ ಸ್ವಚ್ಛತೆ, ಮೇಂಟೆನೆನ್ಸ್ ಪೂರ ಮೇಂಟೆನೆನ್ಸ್ ರೀ ಅವ್ರದ್ದು. 100% ಮೇಂಟೆನೆನ್ಸ್. ಅವ್ರು 5 ವರ್ಷ ಬಿಟ್ಟು ಹೋದ ನಂತರ ಇವ್ರಿಗೆ ಈಗ ಕಾಂಟ್ರಾಕ್ಟರ್ ಹೇಳಿದ್ರಲ್ಲ ರೀ, ಈಗ ಆ ಕಾಂಟ್ರಾಕ್ಟರ್ಗೆ ಇವ್ರು ಕೊಟ್ಟರೆ ಅಲ್ಲಿಂದ ದಿವಾಳಿ ಹಿಡ್ದೈತಿ ಇದು. ಹೆಸರೇನವ್ರು? ವಿಶ್ವರಾಜ್ ಎನ್ರೋಲ್ಮೆಂಟ್ ಅಂತಂದು ಒಬ್ಬರಿಗೆ ಇದು ಕಾಂಟ್ರಾಕ್ಟ್ ಆಗೈತೆ ರೀ. ಮತ್ತು ಇಲ್ಲಿ ಮುಂದೆ ಕೆಳಗೆ ಸಬ್ ಕಾಂಟ್ರಾಕ್ಟರ್ಗೆ ಆಗೈತೆ ರೀ ಇದು. ಇವತ್ತಿಗೆ ಅವರು ಯಾರು ಇಲ್ಲಿ ಜನರದ್ದು ಈಗ ಏನು ಹೇಳಿದ್ರಲ್ಲ ನಮ್ಗೆ ಸಮಸ್ಯೆ, ಈಗ 1 ವಾರದಿಂದ ಹೇಳಕೊಂತಾರೆ. ಇದು ವಿಡಿಯೋ ಹೊರಗೆ ಬಂದ್ಮ್ಯಾಗ ಏನೇನು ಸಮಸ್ಯೆ ಐತಿ ಏನೇನು ಸಮಸ್ಯೆ ಇಲ್ಲ ಅಂತೆಲ್ಲ ಹೇಳಕೊಂತಾರೆ. ಇವ್ರದ್ದು ಸೇಫ್ಟಿ ಸರ್ ಒಂದೇದು. ನೈಟ್ ಟಾಟಾ AC ಒಳಗೆ ಇವ್ರನ್ನ ಕಳಿಸ್ತಾರೆ ಸರ್ ಅವರು ಕೆಲಸ ಮಾಡೋಕೆ. ಮತ್ತು ಕೆಲವೊಂದು ಮೆಟೀರಿಯಲ್ ಏನಾರು ಆತು ಅಂತಂದ್ರೆ ಮನೇನು ಕೊಡಲಿ, ಕುಡ್ಗೋಲು ತೊಗೊಂಬಂದು ಅಥವಾ ಇನ್ನೊಂದು ಏನಾರು ಮೆಟೀರಿಯಲ್ ತೊಗೊಂಬಂದು ಮಾಡ್ಕೊಂಡು ಹೋರಿ ಅಂತ ಹೇಳ್ತಾರಂತ. ಇದು ಸುಮಾರು 212 ಹಳ್ಳಿಗೆ ಹೋಗತ್ತೆ ರೀ ಇದು. ಹೌದ್ರಾ? ನಾವು ಅಮೃತ ಅಂತ ಹೇಳಿ ಕುಡಿತೀವಿ ರೀ. ಈಗ ನಮಗೆ ಬಿಟ್ಟರೆ ಬೇರೆ ಕೆಲವೊಂದು ಗ್ರಾಮಗಳಿಗೆ ಈ ನೀರು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ರೀ ಇದು.
ಇವ್ರು ಅಮೃತ ಕೊಡ್ತಾರೆ ಅಂದ್ರೆ ಇವ್ರು ವಿಷಯ ಕೊಡ್ಕೊಂತಾರೆ ದಿನ ಒಂದಕ್ಕೆ. ನಮ್ಗೆ ಅದು ಮೊನ್ನೆ ವಿಡಿಯೋ ಬರಲಿ ಬಿಟ್ರೆ ನಮ್ಗೆ ಗೊತ್ತಿಲ್ಲ ಇದು ವಿಷಯ. ಅದು ಮಣಗಲ್ ಮಟ್ಟ ರಾಡಿ ಐತ್ರಿ, 5-6 ಟಿಪ್ಪರ್ ರಜ್ ಬರ್ತಂತ್ರಿ ಇಲ್ಲಿ ತೆಗೆದ್ರೆ. ಬೇಕಾದ್ರೆ ನಾವು ಲೈವ್ ತೋರಿಸ್ತೀವಿ ನಿಮ್ಗೆ. ಅದು ಮತ್ತೆ ಒಳ್ಳೆ ಇಷ್ಟು ವರ್ಷಕ್ಕೊಮ್ಮೆ ಅಥವಾ ಇಷ್ಟು ತಿಂಗಳಿಗೊಮ್ಮೆ ನೀರು ಜೀರೋ ಮಾಡಿ ರಾಡಿ ಎಲ್ಲ ಹೊರಗೆ ಹೋಗಿಬೇಕಂತಂದ್ರಿ. ಅದನ್ನು ಇವತ್ತಿಗೆ ಕೂಡ ಒಂದು ಸರಿನೂ ಮಾಡಿಲ್ಲ ಇವರು. ಲ್ಯಾಬ್ ಚೆಕಿಂಗ್ ಇಲ್ಲ ಅಂತ, ಏನು ಟೆಸ್ಟಿಂಗ್ ಇಲ್ಲ, ಜೀರೋ ಮೇಂಟೆನೆನ್ಸ್ ರೀ, ಜೀರೋ ಮೇಂಟೆನೆನ್ಸ್. ಹೌದು, ಮತ್ತೆ ಇದು ಎಲ್ಲಿ ಹೊಂಟೈತಿ? ಫೋಲಾಗಿ ಎಲ್ಲಿ ಹೊಂಟೈತಿ ಇದು? ಇದು ಇಡೀ ಗದಗ ಇದು ಯಾವುದು ಸುಗ್ನಳ್ಳಿ ಒಂದು ಪಾಯಿಂಟ್ ಐತಿ, ಶಿರುಂಜಿ ಐತಿ, ಹಾರುಗೇರಿ ಒಂದು ಐತಿ, SK ತಾಂಡ ಒಂದು ಐತಿ, ಚಿಕ್ಕೋಟೆ ಒಂದು ಐತಿ. ಇವು ಎಲ್ಲವಕ್ಕೂ ಇದು ಬರೀ ಇಲ್ಲಿ ಪ್ರಾಬ್ಲಮ್ ಅಲ್ರಿ, ಜಲವಡಿಗೆ ಇದು. ಆ ಟ್ಯಾಂಕ್ ಒಳಗೆ ಕೂಡ ಹಿಂಗೈತಿ ಅಂತ. ಇದಕ್ಕೆ ಯಾರು ಹೊಣೆ? ಯಾರಿಲ್ಲ ಇಲ್ಲ. ಇವ್ರು ಮಾಡಂದ್ರೆ ಮಾಡ್ತಾರೆ, ಇವರು ಮಾಡಂದ್ರೆ ಮಾಡ್ತಾರೆ ಅವರು. ಅವ್ರ ಬಗ್ಗೆ ವಿಚಾರನೇ ಇಲ್ಲ, ಅವ್ರಿಗೆ ಕಾಳಜಿನೇ ಇಲ್ಲ. ಇಲ್ಲಿ ಮಟ್ಟ ಕೇಳಾರ ಇಲ್ಲ ಇದನ್ನ. ನಾವಾದ್ರೆ ಇದೇನು ಹೇಳಿ ಇಲ್ಲಿ ಮೇಂಟೆನ್ಸ್ ಮಾಡೋರು ಹೇಳ್ತೀನಲ್ಲ, ಇದಕ್ಕೆ 2 ಲೈಟ್ ಕಮ್ಮಿ ಹಾಕ್ರಿ, ಇದಕ್ಕೆ ಒಳಗೆ ಮೊದಲು ಸ್ವಚ್ಛ ಮಾಡ್ರಿ ಇದನ್ನ 2 ಲೈಟ್ ಕಮ್ಮಿ ಹಾಕ್ರಿ. ರಾತ್ರಿ ಹಾಕ್ತಿರಲ್ಲ ಲೈಟ್ ಇದನ್ನ ಹೊರಗೆ ಬೆಳಕು, ಒಳಗೆ ಹುಳುಕ್ ನಿಮ್ದು. ಇದನ್ನ ಮೊದಲು ಲೈಟ್ ಕಮ್ಮಿ ಮಾಡಿರಿ, 2 ಲೈಟ್ ಕಮ್ಮಿ ಮಾಡಿ ಒಳಗೆ ಲೈಟ್ ಹಾಕ್ರಿ. ಇದಕ್ಕೆ ಯಾವಂದ್ರೆ ಜನ್ಮ ತೊಗೊಂಡ್ರಿ ನೀವು ಸಾರ್ವಜನಿಕರದ. 212 ಹಳ್ಳಿ ಜನರು ನೀರು ಕುಡಿತಾರೆ ಇದನ್ನ. ಅದಕ್ಕೆ ಇದು ಮುಂದೆ ಇವರು ನಮ್ಮ ಗಮನಕ್ಕೆ ಬಂದದ್ದು ಭಾಳ ಸಗಿಲ್ಲ ಸರ್. ಇದು ಇವರು ಒಳಗೆ ಇದು ಐತೈತ್ರಿ ತಿಕ್ಕ ಮುಕ್ಕಟ. ಇವ್ರನ್ನ ಹೆದರ್ಸೋದು ಕಳ್ಸೋದು ಲೇಬರ್ಸ್ ಮತ್ತೆ ದುಡಿಯಾರಿ ಇವ್ರು ಏನು ಮಾಡಿ ಇವತ್ತಿಗೆ ಆದ್ರೆ ಕೆಲವೊಂದು ಮಂದಿ ಹೋಗಂತಂದ್ರೆ ನಿಮ್ಮ ತೆಗಿಲ್ಲ, ಯಾವ ತೆಗಿತೀವಿ ನೋಡ್ತೀವಿ ನಾವು. ಇದನ್ನ ತೊಗೊಂಡೋಗ್ತೀವಿ, ಎಲ್ಲಿ ಮಟ್ಟ ತೊಗೊಂಡೋಗ್ತೀವಿ ಇದನ್ನ. ನೀವು ಅಲ್ಲಿ ಹೋದ್ರಿ ಅಂದ್ರೆ ತೆಗಿತೀವಿ, ತೆಗೆದ ಪೂರಾ ಬ್ಯಾಚ ಚೇಂಜ್ ಮಾಡ್ತೀವಿ. ಮಾಡ್ಲಿ ಯಾರು ಮಾಡ್ತಾರೆ ನೋಡ್ತೀವಿ ನಾವು. ಬ್ಯಾಚ್ ಚೇಂಜ್ ಮಾಡ್ತಾನೆ ಅಂತ ಮಾಡ್ಲಿ, ಯಾವನ್ ಮಾಡ್ತಾನೆ ಮಾಡ್ಲಿ ನೋಡೋಣ. ಬ್ಯಾಚ್ ಒಬ್ಬರು ಇಲ್ಲಿ ಇರತಕ್ಕಂಥ ಇಲ್ಲಿ ಏನು ಸಮಸ್ಯೆ ಹೇಳ್ಕೊಂಡ್ ಬಂದ್ರೆ ಒಬ್ರು ಹೋದ್ರಂದ್ರೆ ಇದು ಮತ್ತೆ ಬೇರೆ ಮತ್ತೆ ರೀತಿ ತೊಗೊಂತೈತ್ರಿ ಇದು. ಇದನ್ನ ನಾವು ಇವತ್ತು ಹೇಳಕೊಂತೀವಿ. ಇದನ್ನ ಎಲ್ಲರೂ ಗಮನ ಹರಿಸಿ, ನಮ್ದೇನಿಲ್ಲ, ಸಾರ್ವಜನಿಕ ನೀರು ಹೋಗ್ಬೇಕಷ್ಟ, ಚಂದ ಕುಡಿಬೇಕಷ್ಟ, ಅದನ್ನ ಬಿಟ್ರೆ ನಮ್ದೇನಿಲ್ಲ. ಅವ್ರ ಲೇಬರ್ದು ಏನು ಸಮಸ್ಯೆ ಐತಿ, 24 ತಾಸು ದುಡಿತಾರೆ ಅವ್ರ ಸಮಸ್ಯೆ, ಅವ್ರಿಗೆ ನೀರು ಇದು ಸಮಸ್ಯೆ ಬಗೆಹರಿಸ್ರಿ. ಹೊಳ್ಳಿ ನೀರಿನ ನಮ್ಮ ಜನರಿಗೆ ಏನೈತಿಲ್ಲ ಕೈ ಮುಗಿದು ಕೇಳ್ತೀವಿ ನಾವು. ಏನ್ರಿ ನಮ್ಗೆ ಇದು ಸಮಸ್ಯೆ ನಮ್ಗೆ ಗೊತ್ತಿಲ್ಲ, ನಾವು ಎಲೆಂಟಿಯರ ಮೇಂಟೈನ್ ಮಾಡೋಂಥ ಇದು ಮಾಡಿ ನಮ್ಗೆ ಗೊತ್ತಿರಲಿಲ್ಲ. ನಾವು ಆದ್ರೆ ಇಲ್ಲಿ ಮೊದಲಕ್ಕೆ ನಾವು ಶಂಕುಸ್ಥಾಪನೆ ಹಾಕ್ತಾರೆ ನಾವು ಇಲ್ಲಿ. ಆದ್ರೆ ನಮ್ಗೆ ಇವತ್ತಿಗೂ ನಾವು ಒಳಗೆ ಕಾಲಿಟ್ಟಿಲ್ಲ. ಮೊನ್ನೆ ವಿಡಿಯೋ ಬಂದು ಒಳಗೆ ಕಾಲಿಟ್ಟಿನ ಇವತ್ತಿಗೆ. ಅದಕ್ಕೆ ದಯವಿಟ್ಟು ನಾನು ಹೇಳ್ತೀನಿ, ಇವಾಗ ಸಂಬಂಧಪಟ್ಟರೆ ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ, ಇಲ್ಲಿ ಇನ್ಚಾರ್ಜ್ ಇರ್ತಕ್ಕಂಥ ಆಫೀಸರ್ಸ್ ಆಗಲಿ, ಇದನ್ನು ಮುಂದಿನ ದಿನಮಾನದೊಳಗೆ ಇದನ್ನ ಏನು ಸರಿ ಮಾಡಲಿಲ್ಲ ಅಂದ್ರೆ 212 ಹಳ್ಳಿ ಜನರನ್ನು ತಂದು ನಿಲ್ಲಿಸ್ತೀವಿ ಇಲ್ಲಿ. ಇದು ಎಚ್ಚರಿಕೆ ಅವ್ರಿಗೆ. ನಮ್ಮ ಹೆಸರು ನಿಂಗರಾಜ್ ಹಂಪಿಹೊಳಿ ಅಂತಂದು, ಇಲ್ಲೇ ಜಲವಡಿ ಸರ್. ಹೊರಗೆ ಸೈಟ್ ಅದಾವ್ರಿ, ಇದ್ರದ್ದು ಪಂಪೋಸ್ ಮಧ್ಯಾಹ್ನ ಯಂತ್ರ ಅಂತೇಳಿ ಹೊರಗಲ್ ಸೈಟ್ ಅದಾವೆ, ಚಿಕ್ಕ ಡೇಟ್ ಅದಾವೆ. ನಾವು ಸುಗ್ನಾಳಾಗ ವರ್ಕ್ ಮಾಡ್ತೀವಿ ಸರ್. ಅಲ್ಲಿ ಮೂಲ ಸೌಕರ್ಯಗಳಿಲ್ಲ ಅಲ್ರಿ. ಆಮೇಲೆ ಶೌಚಾಲಯ ಇಲ್ಲ, ಆಮೇಲೆ ಸೇಫ್ಟಿ ಇಲ್ಲ. ಅಲ್ಲಿ ಚೇಂಬರ್ ಒಳಗೆ ಹೆಲ್ಪರ್ಗಳಿಗೆ ಎಷ್ಟು ಡ್ಯಾಮೇಜ್ ಮಾಡ್ಕೊಂಡು ದವಾಖಾನಿಗೆ ನಾವೇ ಕರ್ಕೊಂಡು ತೋರಿಸ್ಕೊಂಡು ಬಂದೀವಿ ರೀ ಅವ್ರನ್ನ. ಇಷ್ಟ ಚೇಂಬರ್ ಅದು ಸ್ವಲ್ಪ ಕಟ್ ಮಾಡಿಕೊಡು ಅಂದ್ರೆ ಲ್ಯಾಡ್ರ್ ಮಾಡಂದ್ರೆ ಗಿಡ ಕಡೋದು ಲ್ಯಾಡ್ರ್ ಮಾಡಿ ಅಂತ ಮೊನ್ನೆ ತಂತಿ ಮಳೆ ಕೊಟ್ಟು ಬಂದನ್ರಿ. ಅದ ಇದು ಇಲ್ಲಿ ಇನ್ಚಾರ್ಜ್ ಇರೋ ನಾಗರಾಜ್ ಅಂತೇಳಿ ಅವರು. ಆಮೇಲೆ ಮೊನ್ನೆ ನೀರು ಗಲೀಜಿಲ್ಲ ಅಂತೇಳಿ, ನೀರು ಬೀಳಲ್ಲಿ ಸ್ವಚ್ಛ ಇರ್ತೈತಿ ರೀ. ಅದು ಏನು ನೀರು ಬೀಳಲ್ಲಿ ಟ್ಯಾಂಕ್ ಸೈಡ್ ಗಲೀಜ್ ಇರ್ತೈತಿ. ಅದನ್ನು ನಾವು GPS ಫೋಟೋ ತೊಗೊಂಡಿನಿ. ಯಾವಾಗ ಬರೀ ಕ್ಲೀನ್ ಇದ್ದದ್ದು ನೋಡಿ ನಮ್ಮ ಇರೋ ಅಲ್ಲಿ ಸಿಬ್ಬಂದಿಗೆ ಎಲ್ಲ ಸುಳ್ಳು ನ್ಯೂಸ್ ಕೊಡ್ತೀರಿ ನೀವು ಅಂತೇಳಿ ಅವ್ರ ಮೇಲಿನ ದಬ್ಬಾಳಿಕೆ ಮಾಡಿ ಬಂದಾರೆ. ಆಮೇಲೆ ಸೆಕ್ಯೂರಿಟಿ ರೂಮ್ನಾಗ ಲೈಟ್ ತೆಗೆದು ಇನ್ನೊಂದು ಆಪ್ರೇಟಿವ್ ರೂಮ್ಗೆ ಹಾಕಿ ಬಂದಾರೆ. ಇದ್ರಾಗ ಸೆಕ್ಯೂರಿಟಿ ರೂಮ್ಗೆ ಹೋಗೋ ಅವಶ್ಯಕತೆ ಐತೆ ಅಂತಾರೆ. ರಾತ್ರಿ ಎಲ್ಲಿ ಅಡ್ಡಾಡ್ಬೇಡ್ರಿ ಅಂತಾರ. ಮತ್ತು ಇದು ವರ್ಕ್ ಮಾಡ್ಬೇಕಾ ನಾವು ಅಲ್ಲೇ ಕೂತ್ಕೋಬೇಕು ರಾತ್ರಿ ಏನು ಸೇಫ್ಟಿ ಇಲ್ಲ. ಲೈಟ್ ಹಾಕಿದ್ರೆ ಇದು ಅವಶ್ಯಕತೆ ಇದ್ದಲ್ಲಿ ಅಷ್ಟೇ ಹಾಕು ಅಂತ ನಾವು. ಆಮೇಲೆ ಕರೆಂಟ್ ಹೋದ್ರೆ ಯಾವುದೇ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ. ಅಲ್ಲಿ ಕತ್ಲದಾಗ ಕೂತ್ಕೋಬೇಕು. ಅದು ಊರ ಹೊರಗೆ ಸೈಟ್ ರೀ, ಊರ ಹೊರಗೆ ಸೈಟ್. ಆಮೇಲೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡೋದು, ಮೆಂಟ್ಲಿ ಹರಾಸ್ಮೆಂಟ್ ಮಾಡೋದು, ಹುಡುಗರನ್ನ ಮೆಂಟ್ಲಿ ಇದು ಮಾಡೋದು. ಆಮೇಲೆ ಅವ್ರಿಗೆ ಮೆಟೀರಿಯಲ್ ಒಟ್ಟ ಕೂಡ ಇಲ್ರಿ ಅಲ್ಲಿ ಕ್ಲೀನ್ ಮಾಡಕ್ಕೆ. ಹುಡುಗರಿಗೆ ಒಟ್ಟ ಏನು ಕೊಡಂಗಿಲ್ಲ. ಮನೆ ಇವಾಗ ವರ್ಕರ್ಸ್ ಅಂದ್ರೆ 150 ಜನ ಅದೀವಿ. 200 ಜನ ಹಾಕಿ ನೋಡಿ ಸರ್. ಎಲ್ಲ ಸೈಟ್ ಮೇಲೆ ಕಾರ್ಡ್ನಾಗ ಅದಾವ ಸರ್ ಸೈಟ್. ಹಾಂ ಸರ್, 200 ಜನ ಸರ್, 200 ಜನ ಅದೀವಿ ಸರ್ ವರ್ಕರ್ಸ್. ಆಮೇಲೆ ಎಲ್ಲ ಕಾರ್ಡ್ನಾಗ ಅದಾವ ಸರ್. ಹೊರಗಲ್ ಸೈಟ್ ಎಲ್ಲ ಮಧ್ಯಂತರ ನೀರು ಎತ್ತು ಘಟಕ ಕಾರ್ಡ್ನಾಗ ಅದಾವ. ಅಲ್ಲಿ GPS ಫೋಟೋ ಹಾಕಂತಾರೆ ಇವ್ರು. ಅಲ್ಲಿ ಕಾರ್ಡ್ನಾಗ ಟವರ್ ಬರಲ್ಲ. 5 ನಿಮಿಷ ಕಟ್ ಆದಂದ್ರೆ ಅಟೆಂಡೆನ್ಸ್ ಕಟ್ ಮಾಡೋದು. ಸುಮ್ಮನೆ ಅಟೆಂಡೆನ್ಸ್ ಕಟ್ ಮಾಡ್ರೆ ನನವ ಅವ್ರು ಎಷ್ಟೋ ಸಲ ಅವ್ರಿಗೆ ಹೇಳಿನಿ, ಬೇಕಂದ್ರೆ ಹೇಳಿ ಕಟ್ ಮಾಡ್ಕೊರಿ ಅಂತಂದೆ. ಸುಮ್ಮನೆ ಕಟ್ ಮಾಡೋದು. ಹಂಗಾರೆ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡು ಕಟ್ ಮಾಡೀನಿ ಅಂತಾರೆ. ಕನ್ಫ್ಯೂಸ್ ಮಾಡಿ ಒಂದು ಹೆಚ್ಚಿಗೆ ಹಾಕ್ಯಾರನ್ರಿ ಯಾರು ಕೇಳ್ರಿ ಇಲ್ಲಿ ಎದ್ದರಿಗೆ. ಎಲ್ಲರೂ ಅಟೆಂಡೆನ್ಸ್ ಕಟ್ ಮಾಡ್ರ, ಪ್ರತಿಯೊಬ್ಬರು ಗೊತ್ತಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಅಟೆಂಡೆನ್ಸ್ ಇದು ಮಾಡ್ರ. ಆಮೇಲೆ ಕಾಂಟ್ರಾಕ್ಟರ್ ಇಲ್ಲಿ ಏನು ಹೊರಗೆ ಗುತ್ತಿಗೆದಾರಲ್ಲ ಅವರು ಸಹಿತ ಪೇಮೆಂಟ್ ತೊಗೊಂತಾರೆ. ಅವ್ರು ಗುತ್ತಿಗೆದಾರರು ಸಹಿತ ಪೇಮೆಂಟ್ ಅದಾವು, ಅವರು PF ಕಟ್ಟಾಕು. ಹೊರಗೆ ಏನು ಗುತ್ತಿಗೆದಾರಲ್ಲ ಇಲ್ಲಿ ಎಲ್ಲ ಲೋಕಲ್ ಗುತ್ತಿಗೆದಾರ ತೊಗೊಂಡಾರೆ. ಇವ್ರು ಲೋಕಲ್ ಗುತ್ತಿಗೆದಾರ ತೊಗೊಂಡ್ರೆ ಎಲ್ಲರಿಗೂ ಟಾರ್ಚರ್ ಮಾಡಕತ್ತಾರೆ ಅವ್ರು.
ಈಗೇನು ಸಿಬ್ಬಂದಿಗಳು ಕರೆಕ್ಟಾಗಿ ಸಂಬಳ ಮಾಡ್ತಾರೆ, ಇನ್ನೂ ಹೆಚ್ಚಿಗೆ ಸಿಬ್ಬಂದಿ ಬರಲಾರ್ದನ ಇವರು ಸಿಬ್ಬಂದಿ ಬರದನ ಪೇಮೆಂಟ್ ಮಾಡ್ತಾರೆ, ಯಾರಿಗೂ ಅವ್ರು ಬರ್ಲಾರ ಅವ್ರ ಮನೆ ಕೆಲಸಕ್ಕೆ ಇಟ್ಕೊಂಡಾರೆ ಒಂದಿಷ್ಟು ದಿನ. ಆಮೇಲೆ ಅದನ್ನ ತಮ್ಮ ಸ್ವಂತ ಯೂಸಿಗೆ ಕರ್ಕೊಂಡು ಹೋಗಿದ್ದು ನನ್ನ ಕಡೆ ಎವಿಡೆನ್ಸ್ ಇಲ್ಲಿರೋ ಮ್ಯಾನೇಜ್ಮೆಂಟರಿಗೆ ನಾನು ಪ್ರೂಫ್ ಸಮೇತ ಹಾಕಿನಿ ಅವ್ರಿಗೆ. ಇಲ್ಲಿದ್ದಾರೆ ಡ್ರೈವರಿಗೆ ಕರ್ಕೊಂಡು ಅವ್ರ ಮನೆ ಸ್ವಂತ ಕೆಲಸಕ್ಕೆ ಹೋಗೋದು ಪ್ರೂಫ್ ಸಮೇತ ಇಂಥ ಕೆಲಸಕ್ಕೆ ಬಂದಾರ, ಇಲ್ಲಿ ಹೋಗ್ಯಾರ ಇವ್ರು, ಇಂಥ ಒಂದು ತಮ್ಮ ಸ್ವಂತ ಫಂಕ್ಷನಿಗೆ ಕರ್ಕೊಂಡು ಹೋಗ್ಯಾರ ಅವ್ರು, ಅದನ್ನು ಹೇಳಿನಿ. ಎಲ್ಲ ಹೇಳಿದ್ರು. ಇವ್ರಿಗೆ 3 ವರ್ಷ ಆಯ್ತು ಎಲ್ಲ ಹುಡುಗರು ಅಲ್ಲಿದ್ದಾಡಿ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ದಾತ್ರಿ ಇದು. ಆಮೇಲೆ ಇದು ಕುಡಿಯೋ ನೀರಿಂದಲ್ರಿ, ಬೇರೆ ಪ್ರೊಡಕ್ಷನ್ ಕಂಪ್ನಿ ಆದ್ರೆ ನಾವು ಅಲ್ಲಿ ಸಾಯ್ಲಿ ನಿಂತಿದ್ದೀವಿ ಅವ್ರು. ಇದು ಕುಡಿಯೋ ನೀರಿನ ಜನ ನಮ್ದು ಬಂದು ಕೇಳ್ತಾರೆ, ಅಲ್ಲಿ ನೀರು ಇರುತ್ತೆ, ಅಲ್ಲಿ ಬಂದು ನಾವು ಸರಿಯಾಗಿ ನೀರು ಬರ್ತಾ ಇಲ್ಲ, ಗಲೀಜು ಬರ್ತಾ ಇದೆ, ಕಪ್ಪಿ ಜಂಡು ಬರ್ತಾ ಇದೆ ಅಂತೇಳಿ ನಾವು ಅಲ್ಲಿ ನಮ್ಮನ್ನು ಬಂದು ಒಂದಿಷ್ಟು ಮಂದಿ ರಾಂಗ ಬಂದಿರ್ತಾರೆ, ಒಂದಿಷ್ಟು ಮಂದಿ ಬಂದು ಹೇಳೋಕ್ರೆ ಸಾಹೇಬ್ರು ನೀರು ಚೆನ್ನಾಗಿ ಬಿಡ್ರಿ ಅಂತೇಳಿ. ಅದು ಯಾವುದು ಗಮನಕ್ಕೆ ತೊಗೊಳಲ್ರಿ. ಇವರು ಮೊದ್ಲು ಒಂಥರ ಹಿಟ್ಲರ್ ಆಡಳಿತ ನಡೆಸ್ಯಾರ. ಅವರು ಸರ್ವಾಧಿಕಾರಿಗಿಂತ ಮೇಲಿದೆ, ಇವ್ರದ್ದು ಸರ್ವಾಧಿಕಾರಿಗಿಂತ ಮೇಲಾಗೈತಿ ಅವ್ರು. ಜಯರಾಜ್ ವಾಲಿ ಎಲ್ಲ ಸಮಸ್ಯೆಗಳದಾವು. ಇದು ಜಾಲವಾಡಿ ಇತ್ತಲ್ರಿ, ಇದು ಕುಡಿಯೋ ನೀರಿಂದ. ಇದು ಮೊದಲು L&T ಪರ ಇತ್ತು ರೀ. ಇದು ಅದು ಅವ್ರದ್ದು ಅವಧಿ ಮುಗಿದ ಮೇಲೆ ಬೇರೆ ಒಬ್ರಿಗೆ ಆಗೈತಿ. ಇಲ್ಲಿ ಕುಡಿಯೋ ನೀರಿಂದು ವಿಚಾರ ಮಾಡಿಬಿಟ್ರೆ ಯಾವುದೇ ವ್ಯಕ್ತಿಗಳು ಯಾವುದೇ ಜನರು ಸಾರ್ವಜನಿಕ ನೀರು ಕುಡಿಲಾರ್ದ ರೀತಿ ಒಳಗೆ ಇಲ್ಲಿ ಗಲೀಜೈತಿ. ಚರಂಡಿ ನೀರು ಹೊರಗೆ ಬಿಟ್ಟಂಗೈತಿ. ಇದನ್ನ ಇಲ್ಲಿ ದುಡಿಯೋರು ಏನಾರ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನು ಕೆಲಸ ಬಿಡಿಸ್ತೀವಿ, ನಿಮ್ಮನ್ನು ನಾವು ಈ ಸದ್ಯ ತೆಗೆದು ಹೋಗಿತೀವಿ, ಇಲ್ಲಾಂದ್ರೆ ಅವ್ರು ಪದೇ ಪದೇ ಯಾವುದಾದ್ರು ಬೇರೆ ಬೇರೆ ಕೆಲಸಕ್ಕೆ ಹಾಕೋದು, ಬೇರೆ ಬೇರೆ ಹಳ್ಳಿಗೆ ಹಾಕೋದು. ಕೆಲಸಕ್ಕೆ ಇಲ್ಲಿ ಬಂದವರು 1 ನಿಮಿಷ 2 ನಿಮಿಷ ಲೇಟಾಗಿ ಬಂದ್ರೆ ಅವ್ರನ್ನ ಅಬ್ಸೆಂಟ್ ಮಾಡ್ತಾರೆ. ಕೆಲಸಕ್ಕೆ ಬರ್ಲಾರ್ದಾರ್ದ ಅವ್ರದ್ದು ಪೇಮೆಂಟ್ ಮಾಡ್ತಾರೆ. ಒಟ್ಟು ಕೆಲಸಕ್ಕೆ ಬಂದಿರಲಿಲ್ಲ ಅವರು. ಎಲ್ಲ ಇಲ್ಲಿ ವಿತ್ GPS ಫೋಟೋ ಇರ್ತಾವೆ, ವಿತ್ ಅವ್ರದ್ದೆಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಇರ್ತೈತಿ. ಅಂಥವ್ರದ್ದು ಅವರು ಪೇಮೆಂಟ್ ಮಾಡೋಂಗಿಲ್ಲ. ಕೆಲಸಕ್ಕೆ ಬರ್ಲಾರ್ದವ್ರು ಪೇಮೆಂಟ್ ಮಾಡ್ತಾರೆ. ಮೇಲಾಗಿ ಇಲ್ಲೊಬ್ಬನು ನಾಗರಾಜ್ ಅಂತಂದು ಅಧಿಕಾರಿ ಇದ್ದಾನೆ. ಆ ಮನುಷ್ಯ ಇಲ್ಲಿ ಯಾರು ಈ ಇಲಾಖೆದು ಈ ಕುಡಿಯೋ ನೀರಿಂದ ಯಾರು ಪ್ರಶ್ನೆ ಮಾಡ್ತಾರಲ್ಲ ಅವ್ರು ನೋಡ್ಕೊಂಡು ಅವ್ರನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ, ನೀನು ತಾಯಿ ಗಂಡ ಸುಳೆ ಮಗ, ನಿನ್ನ ತಿಕ್ಕ ಹೊಡಿತೀನಿ, ನಾನು ಬಿಹಾರದಾಗಿಂತ ಕರೆಸ್ತೀನಿ ಕೆಲಸ ಮಾಡೋರನ್ನ, ನಾನೇನು ಮಾಡೋಕ್ಕಾಗತ್ತೆ ನಿನಗೆ? ಎಲ್ಲ ಪ್ಯಾಚ್ ವರ್ಕ್ ವಯರು ಇಲ್ಲಿ ಇದು ವಯರ್ ಹೈ ಪವರ್ ವಯರ್ ಅದಾವು, ಅವಕ್ಕೆಲ್ಲ ಪ್ಯಾಚ್ ವರ್ಕ್ ಮಾಡ್ಯಾರಂತ್ರಿ. ಅವು ಪ್ಯಾಚ್ ಸತಿ ಉಬ್ಬಿ ಸಾರ್ವಜನಿಕರ ಸಹಾಯ ಪರಿಸ್ಥಿತಿ ಒಳಗೆ ಇಲ್ಲೈತಿ. ಅದನ್ನು ಕೇಳಿದ್ರೆ ಪ್ಯಾಚ್ ಹಾಕ್ರಿ ಅಂತಾನಂತ. ಎಲ್ಲಾರ ಪೈಪ್ ಹೊಡೆದ್ರೆ ಒಟ್ಟ ಮಟೀರಿಯಲ್ ಹಾಕಂಗಿಲ್ಲ ಅಂತ, ಮಟೀರಿಯಲ್ ಕೊಡ್ಸಂಗಿಲ್ಲ ಅಂತ. ನಮಗಿಷ್ಟು ಚಿಂತೆ ಆಗೈತ್ರಿ. L&Tರಿಗೆ ಮತ್ತು ಇದನ್ನು ಟೆಂಡರ್ ಮಾಡಿದ್ರೆ ನಮಗೆ ಭಾಳ ಆನಂದ ಆಕಿತ್ತು. ಇವ್ರಿಗೆ ಮಾಡಬಾರ್ದು ಮಾಡಿ ಸಾರ್ವಜನಿಕರಿಗೆ, ಮುಗ್ಧ ಸಾರ್ವಜನಿಕರಿಗೆ ಇದ್ರದ್ದು ಪ್ರಶ್ನೆ ಅವ್ರಿಗೇನು ಗೊತ್ತಾಗೋದಿಲ್ಲ. ಭಾಳ ಅಂದ್ರೆ ನೀರು ಇವತ್ತು ಸ್ಮೆಲ್ ಬಂತು, ಇವತ್ತು ನೀರು ಟೇಸ್ಟ್ ಇಲ್ಲ ಅಂದು ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲಿ ಕೆಲಸ ಮಾಡೋರನ್ನ ಸ್ಥಳೀಯವಾಗಿ ಕೇಳಿಬಿಟ್ರೆ 100 ಮಂದಿ ಅದಾರ ಇಲ್ಲಿ. ಅವ ನಾಗರಾಜ್ ಅನ್ನೋ ಅಧಿಕಾರಿ ಮೇಲೆ ಮಂಚ ಹಾಕಿ ಕೂತ್ಕೊಂಡನ್ರಿ. ಇಷ್ಟು ಜನ ಬಂದ್ರೂ ಕೆಳಗಿಳಿದು ಬರೋ ಪರಿಸ್ಥಿತಿ ಒಳಗಿಲ್ಲ ಆತ. ಅಂದ್ರೆ ಆತಗೆ ಏನೋ ಕುಮ್ಮಕ್ಕೈತಿ, ಆತಗ ಎಲ್ಲರದ್ದು ಬೆಂಬಲ ಐತಿ. ಆತಗ ಅವ್ರ ಜನಪ್ರತಿನಿಧಿಗಳಿಗೆ ಬೆಂಬಲ ಐತ್ರಿ ಅವ್ರಿಗೆ. ಇಲ್ಲಿ ಸರ ಇದು 212 112 ಹಳ್ಳಿಗೆ 212 ರೀ, 212 ಹಳ್ಳಿಗೆ ಇದು ನೀರು ಸರಬರಾಜು ಆಗತ್ತೆ ರೀ. ಒಟ್ಟ ನೀರು ಟ್ಯಾಂಕ್ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಏನೋ ನೀರು ಕ್ಲೀನ್ ಮಾಡ್ಬೇಕಂತಂದು ಅದು ಐತ್ರಿ ಇಂಟಿಮಿಷನ್. 3 ವರ್ಷ ಗಂಟ್ಲೆ ಆದ್ರೂ ಇವತ್ತಿಗೂ ಟ್ಯಾಂಕ್ ಅವ್ರು ಸ್ವಚ್ಛ ಮಾಡಿಲ್ಲ. ಮಣ್ಕಾಲ್ ಮಟ್ಟ ರಜ್ ಐತಿ, ರಾಡ್ ಐತಿ, ಫುಲ್ ರಾಡ್ ಐತ್ರಿ, ಫುಲ್ ಸ್ಮೆಲ್ ಐತಿ. ಬೇಕಾದ್ರೆ ನೀವು ಬಂದು ನೋಡ್ಬೋದು. ಹೌದ್ರಿ, ಅದನ್ನ ರಾಡ್ ಇರೋದು ಸರಬರಾಜು ಮಾಡ್ತಾರೆ ಅವರು. ಮತ್ತೆ ಹೊಳ್ರಿ ಅವು ನೀರು ರಿವರ್ಸ್ ಹೋಗುತ್ತಲ್ಲ, ಅದಕ್ಕೊಂದು ವಾಲ್ ಅಂತ ಮಾಡ್ಬೇಕು. ಅದು ಇಲ್ದಂಗಾಗೆ ಕಂಡಬಿಟ್ಟು ವರ್ಷ ಆಗೈತಂತ್ರಿ. ಹೊಳ್ಳಿ ಗಲೀಜ್ ನೀರು ಹೊಳ್ಳಿ ಜಗ್ಗಿ ಬಿಡುತ್ತಂತದ. ಅವಾಗ ಆಟೋಮೆಟಿಕ್ ಹೊಲಸು ನೀರು ಜಗ್ಗಿ ಜನರಿಗೆ ಹೋಗುತ್ತದ ನಳಕ್ಕೆ ನೀರು ಕುಡಿಯೋಕೆ. ಇಲ್ಲಿ ಜನರಿಗೆ ನೋಡ್ರಿ, ಸಾಕಷ್ಟು ಹಳ್ಳಿ ಲೆವೆಲ್ನಾಗ ಹೋಗಿ ಕೇಳ್ರಿ ನೀವು. ಈಗ 2-3 ವರ್ಷದಿಂದ ಇವ್ರಿಗೆ ಏನು ಟೆಂಡರ್ ಆಗಿ ಇವ್ರೇನು ಮಾಡಕೈತಾರಲ್ಲ ಕೆಲಸ, ಇವ್ರು ಬಂದು ಸುಟ್ಟೋನು ದವಾಖಾನಿಗೆ ಬಿಡುಗಡೆನೇ ಇಲ್ದಂಗೆ ಆಗೈತಿ. ವಾಂತಿ ಭೇದಿ ಜ್ವರ ಎಲ್ಲ ಚಲೋ ಆಗೈತಿ. ಸಾರ್ವಜನಿಕರಿಗೆ ಪಾಪ ಇದ್ರ ಪ್ರಜ್ಞೆಗೆ ಇಲ್ರಿ, ಇದ್ರ ಗೊತ್ತಾಗಂಗಿಲ್ಲ ಅವ್ರಿಗೆ. ಇಲ್ಲಿ ಬಂದು ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಹಳ್ಳಿಗೆ ರೀ ಹೊಳೆ ನೀರಿಲ್ಲ ಅಂದ್ರೆ ಬೇರೆ ದಿಕ್ಕಿಲ್ಲ. ಹೊಳೆ ನೀರು ಬಂದರೆ ನೀರು ಕುಡಿ ಜೀವನ ಮಾಡ್ಬೇಕು, ಬೇರೆ ನೀರು ಕುಡಿಯೋಕ್ಕಾಗಲ್ಲ. ಜಂಗತಿ ನೀರು ಅದಾವು, ಘಾಟ ನೀರು ಅದಾವು. ಲೋಕಲ್ ನೀರು ಉಪಯೋಗ ಇರಂಗಿಲ್ಲ. ಅದು ಇವರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ದಬ್ಬಳಿಕೆ ಮಾಡೋದು, ರೌಡಿಜಮ್ ಮಾಡೋದು, ರಾಜಕೀಯ ಹಚ್ಚೋದು, ಜಾತಿ ಹಚ್ಚೋದು. ಜಾತಿ ಐತೆ ಸತಿ ಇಲ್ಲಿ ಮಾಡ್ತಾರಂತ. ಜಾತಿ ಐತೆ ಮಾಡಿದ್ರೆ ಜೈಲಿ ಹೋಗ್ಬೇಕು, ಇಲ್ಲಿ ದುಡಿಯೋರು ಎಲ್ಲಿ ಹೋಗ್ಬೇಕು? ಇದನ್ನ ಯಾರು ಕೇಳೋರಿಲ್ಲ, ಯಾರು ಪ್ರಶ್ನೆ ಮಾಡಿರಲ್ಲ. ಇದು ಹಿಂಗೆ ಮುಂದುವರೆದ್ರೆ ಕೆಲವೇ ಇನ್ನೊಂದು 2 ವರ್ಷಗಳಲ್ಲಿ ಈ ಕುಡಿಯೋ ನೀರು ಪೂರ ಬಂದ್ ಮಾಡ್ತಾರೆ. ದಯವಿಟ್ಟು ದಯಾಳುಗಳಾದ್ರೆ H.K. ಪಾಟೀಲ್ ಸಾಹೇಬರು ಇದನ್ನು ಗಮನದಾಗ ಇಟ್ಕೊಂಡು ಅವರು ಕೊಟ್ಟಂಥ ಇದು ಒಂದು ವರ. ಇದು ನಮಗೆ H.K. ಪಾಟೀಲ್ ಸಾಹೇಬರು ಕೊಟ್ಟಂಥ ವರ ಇದು. ನಾನು BJP ನಾ ಪಕ್ಷಾತೀತವಾಗಿ ಮಾತಾಡ್ತೀನಿ. H.K. ಪಾಟೀಲ್ರು ಕೊಟ್ಟಂಥ ವರ ಕುಡಿಯೋ ನೀರಿಂದಿದು.
ದಯವಿಟ್ಟು ಅವ್ರ ಕೈ ಮುಗಿದು ಕೇಳ್ಕೊಂತೀವಿ, ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಹೊಳ್ಳಿ L&Tಗೆ ಕೊಡ್ರಿ ಅಂತ ನಾವು ಕೇಳ್ತೀವಿ. ಈಗ ಯಾವ ಕಂಪ್ನಿಯವ್ರು ಮಾಡೋದು? ಯಾವ್ದಾದ ಕಂಪ್ನಿ ಅದ? ವಿಶ್ವರಾಜ್ ಅಂತಂದು ಯಾರೋ ದಾವಣಗೆರೆ ಅಂತ್ರಿ, ಅವ್ರು ದಾವಣಗೆರೆಯವ್ರು. ಅವು ಒಂದಿನೂ ಬರಂಗಿಲ್ಲ ಅಂತ್ರಿ, ಇಲ್ಲಿ ಅವ ಬರಂಗಿಲ್ಲ, ಇಲ್ಲಿ ನೋಡಂಗಿಲ್ಲ. ದಯವಿಟ್ಟು ಮಾಡಂಗಿಲ್ಲ ರೀ, ಒಟ್ಟ ಸರಿಯಾಗಿ ಮೇಂಟೆನೆನ್ಸ್ ಆಗೋಲ್ದಿದೆ. ಹೊಳ್ಳಿ L&Tಗೆ ಕೊಡ್ಬೇಕಂತ ನಾವು ಬೇಡ್ಕೊಂತೀವಿ ಇದನ್ನು. ಆನಂದ್ ಗುರ್ನಾಳ್ ರೀ, ಮುಂಡವಾಡ.